ನಮಸ್ಕಾರ ಎಲ್ಲರಿಗೂ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ದು ಸಂಕ್ರಾಂತಿ ಸ್ಪೆಷಲ್ ಆಗಿ ನಮ್ಮ ಬೆಂಗಳೂರು ರಾಜಾಜಿನಗರದಲ್ಲಿ ತುಂಬಾ ಬೆಸ್ಟ್ ಸೀರೆ ಬಂದಿದೆ. ಕೈಮಗ್ಗದ ಸೀರೆಗಳು ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಕೂಡ, ಅಂದ್ರೆ ಈ ಕೈಮಗ್ಗದಲ್ಲಿ ಈ ತರ ಸೀರೆಗಳನ್ನ ಪ್ಯೂರ್ ಜರಿನಲ್ಲಿ 2 ಗ್ರಾಮ್ 3 ಗ್ರಾಮ್ ಅಲ್ಲಿ ಮಾಡಿದಾಗ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಆದ್ರೆ ಈ ಸೀರೆಗಳನ್ನ ಇಷ್ಟಪಡುವಂತ ಜನ ತುಂಬಾ ಜನ ಇದ್ದಾರೆ. ಇವತ್ತು ಈ ಸೀರೆಗಳು ಯಾವ್ಯಾವ್ದು ಬಂದಿದೆ ಅಂತೇಳಿ ಹಬ್ಬದ ದಿನ ಬೆಂಗಳೂರು ಅಂಗಡಿಗೆ ಯಾವ್ಯಾವ್ದು ಬಂದಿದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನೋಡಿ ಕಾಮೆಂಟ್ ಮಾಡ್ಬೇಕಾದ್ರೆ ಈ ಸೀರೆಗಳು ಬೆಲೆ ಹೇಳಿಲ್ಲ ಅಂದ್ರೆ ನೀವು ವಿಡಿಯೋ ನೋಡೋದು ವೇಸ್ಟ್ ಅಂತ ಬಹಳ ಜನ, ಸ್ವಲ್ಪ ಜನ ಕಾಮೆಂಟ್ ಮಾಡ್ತಾರೆ. ಆದ್ರೆ ನಾನು ನಿಮ್ಗೆ ಹೇಳ್ತೀನಿ, ಈ ಸೀರೆನಲ್ಲಿ ಕೂಡ ಬೆಲೆ ಹೇಳೋದಿಲ್ಲ. ನಮ್ಮ ಹತ್ರ ಸೀರೆ ಬೇಕು ಅಂದ್ರೆ ಇಷ್ಟು ಕಾಸ್ಟ್ಲಿ ಸೀರೆ ಯಾರಾದ್ರೂ ತಗೋಬೇಕು ಅಂತಂದ್ರೆ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ, ಅವರು ಈ ಸೀರೆ ಬಗ್ಗೆ ಮಾಹಿತಿ ಕೇಳ್ತಾರೆ, ಈ ಸೀರೆ ಏನಿದೆ ಏನಿಲ್ಲ ಅಂತೇಳಿ ಕೇಳಿ ತಗೊಳ್ತಾರೆ. ಯಾರು ಸುಮ್ಮನೆ ಈ ಸೀರೆನ ಯೂಟ್ಯೂಬ್ ಅಲ್ಲಿ ನಾವು ರೇಟ್ ಹೇಳಿದ ತಕ್ಷಣ ಯಾರು ತಗೊಳ್ಳೋದಿಲ್ಲ. ಹಾಗಾಗಿ ಸೀರೆಗಳು ನಮ್ಮಲ್ಲಿ ಯಾವುದೇ ವಿಡಿಯೋದಲ್ಲಿ ಕೂಡ ನಮ್ಮಲ್ಲಿ ನಿಮಗೆ ರೇಟ್ ಮೆನ್ಷನ್ ಮಾಡಿರಲ್ಲ, ದಯವಿಟ್ಟು ಕ್ಷಮಿಸ್ತೀರಾ ಅಂತ ಅನ್ಕೊಳ್ತೀನಿ. ಈಗಲೂ ಅಷ್ಟೇ, ಇನ್ನು ಮುಂದೆನೂ ಅಷ್ಟೇ, ನಾವು ಯಾವುದೇ ವಿಡಿಯೋದಲ್ಲಿ ಕೂಡ ರೇಟ್ ಮೆನ್ಷನ್ ಇರಲ್ಲ. ಕೆಲವೊಂದು ಸೀರೆಗೆ ಯಾವಾಗಾದ್ರೂ ಮಾಡಿರ್ತೀವಿ ಬಿಟ್ರೆ ಆಲ್ಮೋಸ್ಟ್ ನಾವು ಯಾವುದೇ ವಿಡಿಯೋದಲ್ಲಿ ನಮ್ಮ ಸೀರೆಗಳಿಗೆ ಬೆಲೆ ತಿಳಿಸುವಂಥದ್ದು ಇರೋದಿಲ್ಲ ಯೂಟ್ಯೂಬ್ ಅಲ್ಲಿ. ಖಂಡಿತ ಈ ಸೀರೆಗಳು ಬೇಕು ಅಂದ್ರೆ ಮೇಲೆ ನಿಮಗೆ ನಮ್ಮ ನಂಬರ್, ಆನ್ಲೈನ್ ನಂಬರ್ ಕೂಡ ಇರುತ್ತೆ, ಆ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತ ಈ ಸೀರೆ ಬೆಲೆ ನಿಮಗೆ ತಿಳಿಸ್ಕೊಡ್ತಾರೆ. ಈ ಸೀರೆದಲ್ಲಿ ಯಾವ್ದು ಬಂದಿದೆ, ಎಂತೆಂತ ಕಲೆಕ್ಷನ್ಸ್ ಬಂದಿದೆ ನೋಡಿ. ಸುಮ್ಮನೆ ಆದ್ರೂ ನೋಡಿ ಈ ಸೀರೆಗಳು ಯಾವ ರೀತಿ ಬಂದಿದೆ ಅಂತ ಸುಮ್ಮನೆ ಆದ್ರೂ ವಿಡಿಯೋದಲ್ಲಿ ನೋಡಿ. ತುಂಬಾನೇ ಚೆನ್ನಾಗಿದೆ ವಿಡಿಯೋ ಈ ಸೀರೆಗಳು. ಈ ತರ ಕಲೆಕ್ಷನ್ಸ್ ನ ನಮ್ಮಳು ಯಾವಾಗಲೂ ಹೇಳೋದು, ಸರ್ ಒಂದಾದ್ರೂ ವಿಡಿಯೋ ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಮಾಡ್ತಾನೆ ಇಲ್ಲ, ಶಾರ್ಟ್ ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಿದ್ರೆ ಖಂಡಿತ ನಾನು ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತೇಳಿ ಈಗ ಹಬ್ಬದ ದಿನ ಹೊಸ ಕಲೆಕ್ಷನ್ ತಂದಿವಿ. ಯಾವ್ದು ಬಂದಿದೆ ಯಾವ್ದಿಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಸೀರೆ ನಮ್ಮ ಮಹಾನಟಿ ಸೀರೆ ತರ, ಇದನ್ನೆಲ್ಲ ನಿಮಗೆ ಶಾರ್ಟ್ಸ್ ಅಲ್ಲಿ ತೋರಿಸ್ತಾರೆ. ಬಟ್ ಯಾವ ರೀತಿ ಬಂದಿದೆ ಸೀರೆ ನೋಡಿ. ಈ ತರ ಎಷ್ಟು ಕಲೆಕ್ಷನ್ಸ್ ಬಂದಿದೆ ನೋಡಿ. ಇಲ್ಲಿ ಇದು ಕೂಡ ಅಷ್ಟೇ ಬಾರ್ಡರ್ ಚೆಕ್ಸ್ ಇರೋ ಸೀರೆ, ತುಂಬಾನೇ ಡಿಫ್ರೆಂಟ್ ಇದೆ. ಈ ತರ ಕಲೆಕ್ಷನ್ಸ್ ನೋಡಿ, ಈ ತರ ಎಷ್ಟು ಕಲೆಕ್ಷನ್ಸ್ ಬಂದಿದೆ ಅಂದ್ರೆ ನಮ್ಮ ಹತ್ರ. ನೀವು ನೋಡ್ತಾನೆ ಹೋಗಿ ಯಾವ್ದಾವ್ದು ಬಂದಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ಸೀರೆಗಳನ್ನ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಕಲೆಕ್ಷನ್ಸ್ ನೋಡಿ, ಇವತ್ತು ಬಂದಿರೋ ಕಲೆಕ್ಷನ್ಸ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಹೇಳ್ತೀನಿ ನಿಮಗೆ, ದಯವಿಟ್ಟು ಸಾರಿ, ನಮ್ಮದ್ರಲ್ಲಿ ಬೆಲೆ ತಿಳಿಸೋಕ್ಕಾಗಲ್ಲ. ಈ ಸೀರೆಗಳನ್ನ ಬೆಲೆ ನೀವು ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ. ನಮ್ಮ ನಂಬರ್ ಇದೆ, ಆನ್ಲೈನ್ ನಂಬರ್ ಇದೆ, ಆ ನಂಬರ್ಗೆ ಮೆಸೇಜ್ ಮಾಡಿ. ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಬಂದಿದೆ, ಯಾವ ರೀತಿ ಕಲೆಕ್ಷನ್ಸ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸಲ್ಲಿ ನೋಡಿ, ಇದು 2Gನಲ್ಲಿ ಮಾಡಿರೋದು ಜರಿ. ಆ ಬಟ್ಟೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಈ ರೀತಿ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ನೋಡಿ ನೀವು. ಹಿಂಗಾಗಿ ಈ ಆನ್ಲೈನಲ್ಲಿ ಪ್ರೈಸ್ ಮೆನ್ಷನ್ ಮಾಡೋದು ತುಂಬಾ ಕಷ್ಟ ಅಂತ ನಾನು ಭಾಳ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ. ಆನ್ಲೈನಲ್ಲಿ ಮೆನ್ಷನ್ ಮಾಡೋದು ಆಗೋದಿಲ್ಲ, ನಮ್ಮ ಶಾಪಲ್ಲಿ ಆಗೋಲ್ಲ. ನೋಡಿ ಈ ಕಲರ್ ಕಾಂಬಿನೇಷನ್ ಆದರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ, ಇದು ಯಾವ ರೀತಿ ಇದೆ ಅಂದರೆ ಕಲರು ತುಂಬಾ ಚೆನ್ನಾಗಿದೆ ಕಲರ್ ಇದು. ಈ ರೀತಿ ಕಲರ್ಸು ತುಂಬ ಕಲರ್ಸ್ ಬರುತ್ತೆ ನೋಡ್ಬೋದು. ಒಂದೊಂದು ಕಲರು ಒಂದೊಂದು ಸೀರೆ ನೋಡ್ಬೋದು. ಯಾವುದು ಅಂಗಡಿಯಲ್ಲಿರೋ ಸೀರೆ ಅಲ್ಲ ಇದು, ಇವಾಗ ಬಂದಿರೋ ಸೀರೆ. ನಾನು ಊರಿಗೆ ಬರ್ತಾ ತೊಗೊಂಬಂದಿರೋ ಸೀರೆಗಳು. ಈ ರೀತಿ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸಲ್ಲಿ ಯಾವಾಗಲೂ ಬರುತ್ತೆ. ಆ ಕಲರ್ ಕಾಂಬಿನೇಷನ್ ಅದು ನೋಡ್ತಿದ್ರೆ ಆಯಿತು. ರೇಟ್ ಕೇಳೋದು ಬೇಡ, ಏನೂ ಬೇಡ, ನೀವು ಕಾಮೆಂಟ್ ಮಾಡೋದು ಬೇಡ. ಸೀರೆ ಕಲರ್ಸ್ ನೋಡೋದೇ ಒಂದು ಚಂದ. ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡೋರಿಗೆ. ನನ್ನ ವಿಡಿಯೋ, ಹಳೆಯ ವಿಡಿಯೋ ಯಾರಾದರೂ ನೋಡಿದರೆ ನಮ್ಮ ಸಬ್ಸ್ಕ್ರೈಬರ್ ಹಳಬ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೀರೆ ಈ ವ್ಯಾಪಾರದಲ್ಲಿ ಅನುಭವ, ನಂಬಿಕೆ ಬಹಳ ಮುಖ್ಯ. ಇದರಲ್ಲಿ ನಾನು ಎಷ್ಟೋ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನಿಮ್ಗೆ ಯಾರಿಗಾದ್ರೂ ಸೀರೆ ಬೆಲೆ ಕೇಳಿ, ನಿಮ್ಗೆ ಇದಕ್ಕಿಂತ ಕಡಿಮೆ ನೀವು ಯಾವಾಗಲೂ ತೊಗೊಳ್ಳೋ ಅಂತ ನಿಮಗೆ ನಂಬಿಕೆ ಇರುವಂಥ ಅಂಗಡಿಯಲ್ಲಿ ನಿಮಗೆ ಈ ಥರ ಸೀರೆಗಳು ಇನ್ನೂ ಕಡಿಮೆಗೆ ಸಿಗುತ್ತಂದರೆ ಮೊದಲನೇ ಆಪ್ಷನ್ ನೀವು ನಿಮ್ಮ ಕಸ್ಟಮ್, ನಿಮ್ಮ ಅಂಗಡಿಗೆ ನೀವು ಅಲ್ಲೇ ತಗೊಳ್ಳೋಂಥ ಕೆಲಸ ಮಾಡಿ ಅಂತ ಜಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಈ ವ್ಯಾಪಾರಕ್ಕೆ ಬರೋಕ್ಕಿಂತ ಮುಂಚೆನೂ ಅಷ್ಟೇ ನಾನು ತುಂಬ ಫ್ರಾಂಪ್ಟಾಗಿ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ. ನೀವು ನೋಡಿ, ಈ ಕಲರ್ಸ್ ಕಾಂಬಿನೇಷನ್ ಆದರೆ ಇವೆಲ್ಲ ನೀವು ನೋಡ್ಬೋದು. ಇವು ಯಾವ ರೀತಿ ಇದೆ ಅಂತಂದರೆ, ಈ ಥರ ಬಾರ್ಡರ್ ಕಾಂಬಿನೇಷನಲ್ಲಿ ಇಷ್ಟೊಂದು ಕಲೆಕ್ಷನ್ಸು ಒಂದೇ ಅಂಗಡಿಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ರೇಂಜಲ್ಲಿ ಅಂತಂದರೆ. ಬಟ್ ಪ್ಯೂರ್ ಹ್ಯಾಂಡ್ಲೂಮಲ್ಲಿ ಈ ಸೀರೆಗಳೆಲ್ಲ ತಯಾರಾಗೋದೇ 15ರಿಂದ 20 ದಿವಸ ಆಗೋದ್ರಿಂದ ತುಂಬ ನಿಮಗೆ ಭಾಳ ಕಮ್ಮಿಯಲ್ಲಿ ಇರೋಲ್ಲ. ಈಗ ಯಾವುದು ನೀವು ನೋಡ್ತಿರೋದು ಯಾವುದು 10,000 ರೂಪಾಯಿ ಒಳಗಡೆ ಇರುತ್ತೆ ಅಂತ ಯಾರು ಅನ್ಕೋಬೇಡಿ. ಯಾಕಂದರೆ ಜರಿಯೆಲ್ಲ ಇದೆಲ್ಲ 2Gನಲ್ಲಿ ಮಾಡಿರೋದ್ರಿಂದ, ಪ್ಯೂರ್ ಜರಿಯಲ್ಲಿ ಮಾಡಿರೋದ್ರಿಂದ ಇಷ್ಟೊಂದು ಈ ಸೀರೆಗಳು ಯಾವುದು ಕಡಿಮೆ ಇರೋಲ್ಲ. ರೇಟ್ ಸ್ವಲ್ಪ ವೇರಿಯೇಷನಲ್ಲಿ ಇರುತ್ತೆ. ಭಾಳ ಜನ ಪಾವಡ ಕೂಡ ಸಿಗುತ್ತಾ ನಿಮ್ಮ ಹತ್ರ ಅಂತ ಕೇಳೋರು. ಪಾವಡ ಮಾಡಿಸಿದ್ದೀವಿ, ಆ ಪಾವಡ ಕೂಡ ಬಂದಿದೆ, ತೋರಿಸ್ತೀನಿ ನೋಡಿ ನಾನು ನಿಮಗೆ. ನೋಡಿ, ಇದು ಕೂಡ ಇದೆಲ್ಲ ಪಾವಡ. ಇದು 1 ಮೀಟ್ರ್ ಬ್ಲೌಸ್ ಇರುತ್ತೆ, ಇದರಲ್ಲಿ 3.5 ಮೀಟ್ರ್ ಬಟ್ಟೆ ಬರುತ್ತೆ. ಬಟ್ ಇದು ಕೂಡ ಅಷ್ಟೇ ನೋಡಿ, ಈ ಥರ ಕೂಡ ಭಾಳ ಜನ ಕೇಳೋರು ನಮಗೆ, ಸರ್ ನಿಮ್ಮಲ್ಲಿ ಪಾವಡ ಸಿಗುತ್ತಾ ಸರ್, ಪಾವಡ ಸಿಗುತ್ತಾ ಅಂತ. ಈ ಕಾಸ್ಟ್ಲಿಯಲ್ಲಿ ತಗೊಳ್ಳೋ ಸ್ವಲ್ಪ ಕಮ್ಮಿ ಅಂತೇಳಿ ನಾವು ಮುಂಚೆ ಮಾಡ್ತಾ ಇದ್ದಿಲ್ಲ. ಬಹಳ ಜನ ಕೇಳೋದ್ರಿಂದ ಈಗ ಮಾಡಿದ್ದೀವಿ. ಈಗ ಬಂದಿದೆ.
ಒಂದು ಶಾಂಪಲ್ ಆಗಿ ಈ ಸರಿ ಮಾಡಿದ್ದೀವಿ. ಖಂಡಿತ ನೆಕ್ಸ್ಟ್ ಏನಾದರೂ ಈ ಥರ ಪಾವಡ ಕೇಳ್ತಾರೆ ಕಸ್ಟಮರು, ನಡೆಯುತ್ತೆ ಪಾವಡ ಹೋಗುತ್ತೆ ಅಂತ ಅನಿಸಿದ್ರೆ ಖಂಡಿತ ಈ ಪಾವಡಗಳನ್ನ ಇನ್ನೂ ಕೂಡ ಮುಂದುವರಿಸಿ ಮಾಡ್ಬೋದು. ಬಟ್ ಇದೆಲ್ಲ ಕಾಸ್ಟ್ಲಿ ಆಗೋದ್ರಿಂದ ಈ ಪಾವಡ ಎಲ್ಲ ನೋಡೋದಕ್ಕೆ ನಿಮಗೆ ಇಷ್ಟಿದ್ರೂ ಲೇಬರೇ ಇರುತ್ತೆ ಇದ್ರದ್ದು ಪಾವಡ ತಯಾರು ಮಾಡೋದಕ್ಕೆ 4,000-5,000. ಯಾಕಂದರೆ ಇದೆಲ್ಲ ಹ್ಯಾಂಡ್ಲೂಮಲ್ಲಿ ಮಾಡಿರೋದು ಇದೆಲ್ಲ. ಹಂಗಾಗಿನೇ ಪಾವಡ ಮುಂಚೆ ನಾವು ಮಾಡ್ತಾ ಇದ್ದಿಲ್ಲ. ಭಾಳ ಜನ ಕೇಳೋದ್ರಿಂದ ಬೆಂಗಳೂರಲ್ಲಿ ನಮಗೆ ಈಗ ಪಾವಡ ಮಾಡಿದ್ದೀವಿ. ಪಾವಡನೂ ಇದೆ ಡಿಫ್ರೆಂಟಾಗಿ ನೋಡಿ. ಒಂದು ಪಂಚೆ ಕೂಡ ಅಷ್ಟೇ, ಪಂಚೆ ಶೆಲ್ಲೆ ಗ್ರಾಂಡಾಗಿ ಮುಂಚೆ ಪ್ಲೈನ್ ಮಾಡ್ತಾ ಇದ್ವಿ, ತುಂಬ ಗ್ರಾಂಡ್ ಆಗಬೇಕು ಅಂತ ಕೇಳೋರು. ಈಗ ಇದೊಂದು ಮಾಡಿದ್ದೀವಿ, ಒಂದು 10 ಪೀಸ್ ಬರುತ್ತೆ ಇದು ನಮಗೆ. ಈಗ ರೆಗ್ಯುಲರ್ ಆಗಿ ಪಂಚೆ ಶೆಲ್ಲೆ ಇದೆ, ಇದಕ್ಕೆ ಶರ್ಟ್ ಪೀಸ್ ಕೂಡ ಬರುತ್ತೆ ಪ್ಲೈನು. ಏನಂದರೆ ಈ ಥರ ಎಲ್ಲರಿಗೂ ಇಷ್ಟ ಆಗಬೇಕು, ಎಲ್ಲರಿಗೂ ಒಳ್ಳೇದು ಕೊಡಬೇಕು ಅಂತ ನಮಗೆ ತುಂಬಾ ನನಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಸ್ಟ್ ಕಸ್ಟಮರ್ ನಮ್ಮನ್ನು ಆಯ್ಕೆ ಮಾಡ್ಕೊಂಡು ಬಂದಾಗ ಯಾವಾಗಲೂ ಅಂದ್ಕೊಳ್ತಿರ್ತೀನಿ, ನಮ್ಮ ಹತ್ರ ಕಲೆಕ್ಷನ್ಸ್ನ ನಾವು ಈ ಕಾಂಪಿಟೇಷನ್ಗೆ ಈಗಿರೋ ಇದರಲ್ಲಿ ನಾವು ಯಾವುದನ್ನೇ ಆಗಲಿ ನೋಡಿ, ಬೆಸ್ಟ್ ಕಲೆಕ್ಷನ್ಸ್ ನಮ್ಮಲ್ಲಿ ಇದ್ರೇ ನಾವೆಲ್ಲನೂ ಯಾವುದನ್ನೇ ಆಗಲಿ ನಿಭಾಯಿಸೋಕ್ಕಾಗೋದು. ಬಟ್ ಕಸ್ಟಮರ್ ಬಂದಾಗ ಅವ್ರಿಗೆ ಒಪ್ಸೋಕ್ಕಾಗೋದು. ಭಾಳ ಕಸ್ಟಮರು, ನಾನು ಹೇಳ್ತೀನಲ್ವಾ, 5-6 ಸಾವಿರ ಕಸ್ಟಮರ್ ಇದ್ದಾರೆ. ಮಂಚಿಯವರೇ ನಿಮ್ಮಲ್ಲೇ ತೊಗೋಬೇಕು ನಾವು ಸೀರೆ ಅಂತ. ಈ ಥರ ಕಲೆಕ್ಷನ್ಸ್ ಯಾವಾಗಲೂ ಬರುತ್ತೆ. ಖಂಡಿತ ಮಂಚಿ ಸಿಲ್ಕ್ಸ್ ರಾಜಾಜಿನಗರ ನಮ್ಮದು 2nd ಬ್ಲಾಕಲ್ಲಿ ಹಾಸ್ಪಿಟ್ಲ್ ಹತ್ರ KEB ಸಮುದಾಯ ಭವನ ಅಂತ ಇದೆ. ಆ ಸಮುದಾಯ ಭವನ ಸೈಡಲ್ಲಿ, ಕಾಂಪೌಂಡ್ ಸೈಡಲ್ಲಿ ಒಂದು ಗೇಟ್ ಬರುತ್ತೆ. ಆ ಗೇಟ್ ಎದುರುಗಡೆನೇ ಬರುತ್ತೆ ಮಂಚಿ ಸಿಲ್ಕ್ಸು. ನಮ್ಮದು ನೋಡೋಕ್ಕೆ ಮನೆ ಥರ ಕಾಣುತ್ತೆ. ಇದು ಚಿಕ್ಕದೊಂದು ಬೋರ್ಡ್ ಇದೆ. ನೀವು ಖಂಡಿತ ಇದು ಗ್ರೌಂಡ್ ಫ್ಲೋರಲ್ಲೇ ಇರೋದ್ರಿಂದ ಗೇಟ್ ಒಳಗಡೆ ಬಂದರೆ ಗೊತ್ತಾಗುತ್ತೆ ನಿಮಗೆ ಇದು ಅಂಗಡಿ ಇದೆ ಅಂತೇಳಿ. ನಿಮಗೆ ಇಲ್ಲ ಅಂತಂದರೆ ನಿಮಗೆ ಇದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಬಂದಾಗ ಅಡ್ರೆಸ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ರಾಜಾಜಿನಗರ KEB ಸಮುದಾಯ ಭವನ ಕಾಂಪೌಂಡು ಸೈಡಲ್ಲಿ ಒಂದು ಗೇಟ್ ಇದೆ. ಆ ಗೇಟ್ ಎದುರುಗಡೆ ಬರುತ್ತೆ. ಬನ್ನಿ, ಈ ಸೀರೆಗಳೆಲ್ಲ ಓಪನ್ ಮಾಡಿ ನಿಮಗೆ ಶಾರ್ಟ್ಸಲ್ಲಿ ವಿಡಿಯೋ ಮಾಡಿ ಹಾಕೋದಕ್ಕೆ ಹೇಳಿದ್ದೀನಿ. ಖಂಡಿತ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ಸ್ನ ಮಾಡಿ ನಿಮಗೆ ಇದರಲ್ಲಿ ಈ ಪಲ್ಲು ಹೆಂಗಿದೆ, ಬ್ಲೌಸ್ ಹೆಂಗಿದೆ, ಇದನ್ನೆಲ್ಲದನ್ನು ನೋಡ್ಬೋದು. ಈಗ ತಾನೇ ಸೀರೆಗಳು ಬಂದಿದೆ, ಇದ್ರದ್ದೆಲ್ಲ ಬಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಬಿಲ್ಲಿಂಗ್ ಆಗಿ ನೀವೆಲ್ಲ ಬಂದವರು ಇವತ್ತು ಹಬ್ಬದ ದಿನ ಯಾರಾದರೂ ಸೀರೆಗಳಿಗೆ ಬಂದರೆ ಈ ಸೀರೆಗಳೆಲ್ಲವನ್ನು ನೋಡ್ಬೋದು ನೀವು. ಇದೇ ಅಲ್ಲದೆ ಇದಕ್ಕಿಂತ ಮುಂಚೆ ಇರೋ ಸೀರೆಗಳೆಲ್ಲ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಈ ಥರ ಬೆಸ್ಟ್ ಕಲೆಕ್ಷನ್ಸು ಮಂಚಿ ಸಿಲ್ಕ್ಸ್ ರಾಜಾಜಿನಗರದಲ್ಲಿ ನಿಮಗೆ ಸಿಗುತ್ತೆ. ಖಂಡಿತ ನೀವೆಲ್ಲ ಭೇಟಿ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.